ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಹಿನ್ನೆಲೆಯಲ್ಲಿ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಶಿರಸಿ, ಸಿದ್ದಾಪುರ, ಭಟ್ಕಳ, ಜೊಯ್ಡಾ, ದಾಂಡೇಲಿ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಶನಿವಾರದಂದು ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶ ಮಾಡಿದ್ದಾರೆ. ಶಿರಸಿ ತಾಲೂಕಿನ ನೂತನ ಎಸಿಎಫ್ ಆಗಿ ಎಸ್ಎಸ್ ನಿಂಗಾಣಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇನ್ನು ಉತ್ತರ ಕನ್ನಡ, ಬೆಳಗಾವಿ ವಿವಿಧೆಡೆ ಸೇವೆ ಸಲ್ಲಿಸಿದ ನಿಂಗಾಣಿ ಶಿರಸಿಗೆ ಎಸಿಎಫ್ ಆಗಿ ಆಗಮಿಸಿದ್ದಾರೆ. ವಿಶೇಷವೆಂದರೆ ಶಿರಸಿ ನಗರ ಆರ್ಎಫ್ಒ ಆಗಿರುವ ಅವರ ಪುತ್ರ ಶಿವಾನಂದ್ ನಿಂಗಾಣಿ ಅವರೇ ಅವರನ್ನು ಸ್ವಾಗತಿಸಿದ್ದು ವಿಶೇಷವಾಗಿತ್ತು. ಇನ್ನು ಆರ್ಎಫ್ಒ ಶಿವಾನಂದ್ ಅವರಿಗೆ ಹುಲೇಕಲ್ ವಲಯಕ್ಕೆ ವರ್ಗವಾಗಿದೆ. ಇತ್ತೀಚೆಗೆ ಶಿರಸಿ ಅಂಬೇಡ್ಕರ್ ಭವನದಲ್ಲಿ ಮಾಜಿ ಸಂಸದರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿಯ ಸಭೆ ನಡೆಸಲಾಯಿತು. ಸತ್ಯಶೋಧನಾ ಸಮಿತಿ ಅಧ್ಯಕ್ಷರಾದ ವಿಎಸ್ ಉಗ್ರಪ್ಪನವರು ಈ ಸಭೆಯನ್ನು ಉದ್ಘಾಟನೆ ಮಾಡಿ ಕಾರ್ಯಕರ್ತರಿಗೆ ಪಕ್ಷ ಸಂಘಟನೆ ಮತ್ತು ಚುನಾವಣೋತ್ತರ ಚಟುವಟಿಕೆಗಳ ಬಗ್ಗೆ ತಿಳುವಳಿಕೆ ನೀಡಿದರು. ಸುಮಾರು 7,000 ವರ್ಷಗಳಿಂದ ರಾಮ ಯಾವತ್ತು ನನ್ನ ದೇವರು ಅಂತ ಹೇಳಿದ ಒಬ್ಬ ರಾಜಕುಮಾರ ರಾಜ. ತದನಂತರ ಪ್ರತಿಯೊಂದು ಬ್ಲಾಕ್ ಮಟ್ಟದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಪ್ರತ್ಯೇಕವಾಗಿ ಮಾತನಾಡಿಸಿ ಲೋಕಸಭಾ ಚುನಾವಣೆಯ ಸೋಲಿನ ಕುರಿತು ಆಂತರಿಕ ಮಾಹಿತಿ ಪಡೆದರು. ಜೊತೆಗೆ ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕರಿಸಿದರು. ನಂತರ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ್, ಲೋಕಸಭಾ ಚುನಾವಣೆಯಲ್ಲಿ ನಾವು ಮತ್ತು ನಮ್ಮ ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡಿದ್ದು, ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಾದೇಶವೇ ಅಂತಿಮವಾಗಿದ್ದು, ಮತದಾರ ಪ್ರಭುಗಳು ನಮಗೆ ಕೇಂದ್ರದ ವಿರೋಧ ಪಕ್ಷದಲ್ಲಿದ್ದು ಹೋರಾಟ ಮಾಡಲು ತಮ್ಮ ತೀರ್ಪು ನೀಡಿದ್ದಾರೆ. ಅಂತಿಮವಾಗಿ ಚುನಾವಣೆಯಲ್ಲಿ ಸೋಲು ಅಥವಾ ಗೆಲುವು ಸಾಮಾನ್ಯ, ಆದರೆ ಸೋಲಿಗೆ ಧೃತಿಗೆಡದೆ ಜನಗಳ ಕಷ್ಟದಲ್ಲಿ ಪಾಲ್ಗೊಳ್ಳಬೇಕು, ಜನರಿಗೆ ಸ್ಪಂದಿಸಬೇಕು. ರಾಜ್ಯದಲ್ಲಿ ನಮ್ಮದೇ ಸರ್ಕಾರವಿದೆ. ಜಿಲ್ಲೆಯ ಯಾವುದೇ ಕಾರ್ಯಕರ್ತರು ತಮ್ಮ ಕಷ್ಟಗಳಿಗೆ, ತಮ್ಮ ಜನರ ಕಷ್ಟಗಳಿಗೆ ನಮ್ಮ ಬಳಿ ಮುಕ್ತವಾಗಿ ಬನ್ನಿ ಎಂದು ತಿಳಿಸಿದರು. ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಯಿನಾಥ್ ಗಾಂವ್ಕರ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಪ್ರಬಲವಾಗಿದ್ದು, ಸಂಘಟನೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಆದರೆ ಅಂತಿಮವಾಗಿ ಮತದಾರರ ನಿರ್ಣಯಕ್ಕೆ ಬದ್ಧರಿದ್ದು, ನಮ್ಮಲ್ಲಿ ಯಾವುದೇ ನ್ಯೂನತೆ ಇದ್ದರೆ ಸರಿಪಡಿಸಿಕೊಂಡು ಪಕ್ಷವನ್ನು ಮತ್ತಷ್ಟು ಬಲಗೊಳಿಸುವ ಕಡೆ ಕ್ರಮ ವಹಿಸುತ್ತೇವೆ ಎಂದರು. ಇನ್ನು ಈ ಸಭೆಯಲ್ಲಿ ಮಾಜಿ ಸಚಿವರಾದ ವೀರ್ ಕುಮಾರ್ ಪಾಟೀಲ್, ಕೆಪಿಸಿಸಿ ಉಪಾಧ್ಯಕ್ಷರಾದ ಸೈಯದ್ ಅಹಮದ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಎಂಎಸ್ ಮೊಹಮ್ಮದ್ ಮತ್ತು ಕೆಪಿಸಿಸಿ ಹಾಗೂ ಡಿಸಿಸಿ ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಮತ್ತು ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸತತವಾಗಿ ಸುರಿಯುತ್ತಿರುವ ಗಾಳಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಸಂಭವಿಸುತ್ತಿದೆ. ಅಂತೆಯೇ ಶಿರಸಿ ತಾಲೂಕಿನ ಹಲಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮರಗುಂಡಿಯ ಗಣಪತಿ ಹನುಮಂತ್ ನಾಯ್ಕ್ ಇವರಿಗೆ ಸೇರಿದ ದನದ ಕೊಟ್ಟಿಗೆಯ ಮೇಲ್ಛಾವಣಿ ಸತತ ಮಳೆಯಿಂದ ಕುಸಿದು ಬಿದ್ದಿದೆ. ಇದರಿಂದಾಗಿ ಅಂದಾಜು 40,000 ರೂಪಾಯಿ ಹಾನಿಯುಂಟಾಗಿದೆ. ಇನ್ನು ಸ್ಥಳಕ್ಕೆ ಪಂಚಾಯತ್ ಅಧಿಕಾರಿಗಳು ಹಾಗೂ ಪಂಚಾಯತ್ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 104 ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನಲ್ಲಿ 74ನೇ ಶಾಖೆಯನ್ನು ಕುಮಟಾ ತಾಲೂಕಿನ ಮೂರೂರು ಕ್ರಾಸ್ನಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ. ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್, ಮೂರೂರು ಕ್ರಾಸ್ ಶಾಖೆ, ತಾಲೂಕು ಕುಮಟಾ. ಶುಭಾರಂಭದ ದಿನಾಂಕ ಆಗಸ್ಟ್ 3 ಶನಿವಾರ. ಸಮಯ ಬೆಳಿಗ್ಗೆ 11 ಗಂಟೆಗೆ. ಈ ಹೊಸ ಶಾಖೆಯ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರನ್ನೂ ಆದರದಿಂದ ಆಮಂತ್ರಿಸುವವರು ಶ್ರೀ ಶಿವರಾಮ್ ಹೆಬ್ಬಾರ್, ಅಧ್ಯಕ್ಷರು, ಶ್ರೀ ಮೋಹನ್ ದಾಸ್ ಜೆ ನಾಯ್ಕ್, ಉಪಾಧ್ಯಕ್ಷರು, ಶ್ರೀ ಶ್ರೀಕಾಂತ್ ಜಿ ಭಟ್, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್, ಪ್ರಧಾನ ಕಚೇರಿ, ಶಿರಸಿ. ಶಿರೂರು ಗುಡ್ಡ ಕುಸಿತದ ಕಾರಣ ಉಲ್ಲೇಖಿಸಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆಗಸ್ಟ್ 2ರಂದು ಆದೇಶವೊಂದನ್ನು ಹೊರಡಿಸಿದ್ದಾರೆ. 2015ರ ನಂತರ ಅರಣ್ಯ ಪ್ರದೇಶ ಒತ್ತುವರಿ ಮಾಡಿ ನಿರ್ಮಿಸಿದ ಎಲ್ಲಾ ತೋಟ, ರೆಸಾರ್ಟ್, ಬಡಾವಣೆಗಳನ್ನು ತೆರವು ಮಾಡುವಂತೆ ಸೂಚಿಸಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯನ್ನು ಸೇರಿ ರಾಜ್ಯದ 9 ಜಿಲ್ಲೆಗಳ ಹೆಸರು ಉಲ್ಲೇಖಿಸಿ ಈ ಆದೇಶ ಹೊರಡಿಸಿದ್ದಾರೆ. ಶಿರೂರು ಹಾಗೂ ಕೇರಳದಲ್ಲಿ ನಡೆದ ಅವಘಡ ಎಚ್ಚರಿಕೆಯ ಗಂಟೆಯಾಗಿದ್ದು, ಸ್ವಾಭಾವಿಕ ಹಾಗೂ ಪ್ರಕೃತಿ ದತ್ತವಾದ ಪಶ್ಚಿಮ ಘಟ್ಟದ ಗುಡ್ಡಗಳನ್ನು
ಕಡಿದಿರುವುದೇ ಈ ಅವಾಂತರಗಳಿಗೆ ಕಾರಣ. ಅರಣ್ಯಗಳನ್ನು ನಾಶ ಮಾಡಿ ಮನೆ, ರೆಸಾರ್ಟ್, ತೋಟ ಮಾಡುತ್ತಿರುವ ಪರಿಣಾಮ ಬೇರಿನಿಂದ ಗಟ್ಟಿಯಾಗಿ ಹಿಡಿದಿದ್ದ ಮಣ್ಣು ಸಡಿಲಗೊಂಡಿದ್ದು, ಬೃಹತ್ ಮರಗಳ ಕಡಿತಲೆ ಅವೈಜ್ಞಾನಿಕ ಗುಡ್ಡ ಕತ್ತರಿಸುವಿಕೆಯಿಂದ ದುರಂತ ಮರುಕಳಿಸುತ್ತದೆ ಎಂದು ತಜ್ಞರು ನೀಡಿರುವ ವರದಿಯನ್ನು ಅವರು ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು 2015ರ ನಂತರ ಪಶ್ಚಿಮ ಘಟ್ಟದಲ್ಲಿ ನಡೆದ ಎಲ್ಲ ಅರಣ್ಯ ಒತ್ತುವರಿಯನ್ನು ಇನ್ನು 1 ತಿಂಗಳ ಒಳಗಾಗಿ ತೆರವು ಮಾಡಿ ವರದಿ ಸಲ್ಲಿಸುವಂತೆ ಅವರು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದಾರೆ. ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆಗೆ ನಗರಸಭೆ ಸಿಬ್ಬಂದಿಗಳ ನೇಮಕಕ್ಕೆ ನಗರಸಭಾ ಸದಸ್ಯರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಮೀಕ್ಷೆಗೆ ನಗರಸಭಾ ಸಿಬ್ಬಂದಿಗಳ ನೇಮಕದಿಂದ ನಗರಸಭೆಗೆ ಕರ ವಸೂಲಿಯಾಗದೆ, ಅಭಿವೃದ್ಧಿ ಕೆಲಸಗಳಾಗದೆ, ಸಾರ್ವಜನಿಕ ಕೆಲಸವಾಗದೆ ನಗರಸಭೆಗೆ ತೀವ್ರ ಹಾನಿಯಾಗುವ ಸಂಭವವಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕುಮಾರ್ ಬೋರ್ಕರ್ ಹಾಗೂ ಸದಸ್ಯರು ಮನವಿ ಮಾಡಿದ್ದಾರೆ. ಇದರಿಂದ ನಮ್ಮ ನಗರಸಭೆಗೆ ಬಹಳ ತೊಂದರೆ ಆಗ್ತಾ ಉಂಟು. ಯಾಕಂದ್ರೆ ಪ್ರತಿಯೊಬ್ಬ ಜನರುಗಳ ಕೆಲಸ ಆಗ್ತಾ ಇಲ್ಲ. ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸ್ಟಾಪ್ ಮಾಡ್ಬೇಕಂತ ಹೇಳಿ ನಾವು ಡಿಸಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಎಲ್ಲ ಸದಸ್ಯರು. ಈಗ ಶಾಲೆಯಿಂದ ಹೊರಗುಳಿದ ಮಕ್ಕಳ ಒಂದು ಸಮೀಕ್ಷೆ ನಡೀತಾ ಇದೆ. ಅದಕ್ಕೆ OSS ಅಂತಾರೆ. ಆ ಒಂದು ಸಮೀಕ್ಷೆ ಅಡಿಯಲ್ಲಿ ನಮ್ಮ ಸಿರ್ಸಿ ನಗರದ ಈ ನಗರಸಭೆಯ 21 ಸಿಬ್ಬಂದಿಗಳನ್ನು ಈ ಸಮೀಕ್ಷೆಗಾಗಿ ಈಗಾಗಲೇ 1 ವಾರದಿಂದ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾವೆಲ್ಲ 36 ಸದಸ್ಯರು ಸೇರಿ ಇವತ್ತೇ ಒಂದು DC ಅವರಿಗೆ ಮತ್ತು ನಮ್ಮ ಕಮಿಷನರ್ಗೆ ಒಂದು ಮನವಿ ಮಾಡಿಕೊಡ್ಬೇಕಂತ ಹೇಳಿ ಮನವಿ ಈ ತೊಂದರೆ ತಪ್ಪಿಸ್ಬೇಕು. ನಗರಸಭೆ ಸಿಬ್ಬಂದಿಗಳಿಗೆ ಅವರಾದಂತ ಕರ್ತವ್ಯಕ್ಕೆ ನಿಯೋಜನೆ ಮಾಡಬೇಕು. ಯಾಕಂದ್ರೆ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬರು ಇಲ್ಲ ಅಂದ್ರೆ ಇಲ್ಲಿ ಏನೂ ಕೆಲಸ ಆಗುದಿಲ್ಲ. 1 ವಾರ ಆಯ್ತು ಈಗ ಇದು ಆಗ್ತಾ ಇದೆ. ಇನ್ನು ಎಷ್ಟು ದಿನ ಆಗ್ತದೆ ಏನು ಗೊತ್ತಿಲ್ಲ. ಆ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಇವತ್ತೇ ಅಗ್ರಹಿಸ್ತಾ ಇದ್ದೇವೆ. DC-ಗಾಗ್ಲಿ ನಮ್ಮ ಕಮಿಷನರ್ಗೆ ಎಲ್ಲ ಸಿಬ್ಬಂದಿಗಳು ವಾಪಸ್ ತಗೊಬಂದು ನಮ್ಮ ಏನು ಕೆಲಸ ದೈನಂದಿನ ಏನು ಕೆಲಸ ನಡೀತಿದೆ ಅದು ನಡೆಯುವಂತೆ ಆಗ್ಬೇಕಂತ. ಹೆಚ್ಚುವರಿಗೆ ಬೀಳಿ ಅಲ್ಲ, ನಮ್ಗೇನು ತೊಂದರೆ ಆಗಲ್ಲ. ಅವ್ರು ಬೀಳಿ ಅವ್ರು ಬಿಟ್ಕೊಂಡು ಮಾಡ್ಕೊಳ್ತಾರೆ ಅವರು. ಮಾಸ್ತರ್ ಇರ್ತಾರೆ, ಬೇರೆ ಬೇರೆ ಇರ್ತಾರೆ. ಅವ್ರು ಹಾಕ್ತಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರೆ ಒಳ್ಳೇದು. ಕಂದಾಯ ಇಲಾಖೆಯ ಕೇಸ್ ವರ್ಕರ್ ಮಾಡಿದ ಎಡವಟ್ಟಿನಿಂದ ಅಥವಾ ನಿಷ್ಕಾಳಜಿತನದಿಂದ 4-5 ಬಡ ರೈತರು ಮಾಡುತ್ತಿದ್ದ ಗದ್ದೆಯಲ್ಲಿ ನೀರು ನಿಂತು ಬೆಳೆ ಬೆಳೆಯಲು ಬಾರದಂತಾಗಿದೆ. ಈ ಕುರಿತು ಸರಿಪಡಿಸಲು ರಾಮಾಪುರದ ರೈತ ಪ್ರತೀಕ್ ಕುರುಬರ್ ಅರ್ಜಿ ನೀಡಿದರೆ ಅಧಿಕಾರಿಗಳು ಉದ್ದಟತನದಿಂದ ಉತ್ತರಿಸುತ್ತಿದ್ದಾರೆ. ದಿನವಿಡೀ ಕಾಯ್ದರೂ ಅಧಿಕಾರಿಗಳಿಂದ ಯಾವುದೇ ಉತ್ತರ ಸಿಗಲಿಲ್ಲ. ಶಾಸಕ ಶಿವರಾಮ್ ಹೆಬ್ಬಾರ್ ಕ್ಷೇತ್ರದಲ್ಲಿ ಇಷ್ಟೊಂದು ಉದ್ದಟತನದಿಂದ ಮಾತನಾಡುವ ಅಧಿಕಾರಿಗಳು ಇದ್ದಾರೆ ಎಂದು ಆಶ್ಚರ್ಯ ಎನಿಸುತ್ತಿದೆ. ಸಿದ್ದೇಶ್ವರ ನಾರಾಯಣ ಕುರುಬರ್ ಮತ್ತು ಕೋಟೇಶ್ವರ ನಾರಾಯಣ ಕುರುಬರ್, ಲಿಂಗಪ್ಪ ಮಲ್ಲಪ್ಪ ಕುರುಬರ್ ಇಷ್ಟು ಮಂದಿ ಜಮೀನು ಮುಳುಗಡೆ ಆಗಿದೆ. ನಾವು ತಹಸೀಲ್ದಾರಿಗೆ ಮತ್ತು ಶಾನ್ಭೋಗರಿಗೆ 19ನೇ ತಾರೀಕು ಇದೇ ತಿಂಗಳು 19ನೇ ತಾರೀಕಿಗೆ ನಾವು ಅರ್ಜಿ ಸಲ್ಲಿಸಿದ್ವಿ. ಅರ್ಜಿ ಕೊಟ್ಟು 10-12 ದಿನ 13 ದಿವಸ ಆದರೂ ಯಾವುದೇ ಪರಿಕ್ರಮ ತಗೊಂಡಿಲ್ಲ. ಆಮೇಲೆ ಅಲ್ಲಿ ಎದುರುಗಡೆ ತಿಪ್ಪಣ್ಣ ತಾಕಪ್ಪ ಸಿರ್ಸಿಕರ್ ಅವರು ಈ ಜಮೀನನ್ನು ನೀರು ಹೋಗಬಾರ್ದು ಅಂತೇಳಿ ಅಡ್ಡಗಟ್ಟಿ ಮಣ್ಣು ಹಾಕಿ ಸಣ್ಣ ಕಾಲುವೆ ಹೊಡೆಸಿ ಪೈಪನ್ನು ಸಣ್ಣದು ಹಾಕಿ ನಮಗೆ ತೊಂದರೆ ತಾಕತ್ತು ಕೊಡ್ತಾರೆ. ಇದಕ್ಕೆ ಯಾವುದೇ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಂಡಿಲ್ಲ. ಸೂಕ್ತವಾಗಿ ಇವತ್ತೇ ಬಂದವರು ಇದನ್ನ ತೆರವುಗೊಳಿಸಿ ನೀರನ್ನು ಸರಾಗಿ ಹೋಗುವಾಗೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ವರದಾ ನದಿ ಪ್ರವಾಹ ಸೃಷ್ಟಿಯಾಗಿ ಸಂಪರ್ಕ ಸಮಸ್ಯೆ ಅನುಭವಿಸುತ್ತಿರುವ ತಾಲೂಕಿನ ಅಜ್ಜರಣಿ ಮತ್ತಗುಣಿ ಗ್ರಾಮಸ್ಥರಿಗೆ ಶಾಶ್ವತ ಸೇತುವೆ ಮರೀಚಿಕೆಯಂತಾಗಿದೆ. ಜೀರ್ಣಾವಸ್ಥೆ ತಲುಪಿರುವ ಸೇತುವೆಯನ್ನು ಕೆಡವಿ 4 ವರ್ಷವಾದರೂ ನೂತನ ಸೇತುವೆ ನಿರ್ಮಾಣ ಕಾಮಗಾರಿ ಮಾತ್ರ ಆರಂಭಿಸಿಲ್ಲ. ಇದರಿಂದ ವರದಾ ನದಿಯ ತಟದಲ್ಲಿರುವ 2 ಗ್ರಾಮದ ಜನರು ನೆರೆಹಾವಳಿಯಿಂದ ಬೇಸತ್ತು ಹೋಗುವಂತಾಗಿದೆ. ಇನ್ನು ಕೆಸರು ತುಂಬಿಕೊಂಡಿರುವ ರಸ್ತೆಯಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳದೆ ಕಿರಿದಾದ ರಸ್ತೆಯಿಂದ ಜನರು ಪ್ರತಿನಿತ್ಯ ಪರದಾಡುವಂತಾಗಿದೆ. ಅಜ್ಜರಣಿ ಮತ್ತು ಮತ್ತಗುಣಿ ಸುತ್ತಮುತ್ತ 100 ಮನೆಗಳಿದ್ದು ಇಲ್ಲಿನ ಜನರು ಎಲ್ಲ ವಹಿವಾಟು, ದಿನಸಿ, ಆಸ್ಪತ್ರೆ, ಬಸ್ ನಿಲ್ದಾಣ ಎಲ್ಲದಕ್ಕೂ ಬನವಾಸಿಯನ್ನೇ ಅವಲಂಬಿಸಿದ್ದಾರೆ. ಬನವಾಸಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆಯನ್ನು ಕೆಡವಿ 4 ವರ್ಷಗಳಾದರೂ ಪುನರ್ ನಿರ್ಮಾಣ ಮಾತ್ರ ಮಾಡದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಇಲ್ಲಿನ ಜನರು ಅನುಭವಿಸುತ್ತಿರುವ ತೊಂದರೆ ಬಗ್ಗೆ ತಿಳಿದು 2 ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದ ಹಿಂದಿನ ಬಿಜೆಪಿ ಆಡಳಿತ ಹೊಸ ಸೇತುವೆ ನಿರ್ಮಾಣಕ್ಕೆ 2
2018ರಲ್ಲಿ ಆದೇಶ ಮಾಡಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಸೇತುವೆ ಕಾಮಗಾರಿ ನಡೆಸುವಂತೆ ಸೂಚಿಸುವ ಜೊತೆಗೆ 1.8 ಕೋಟಿ ರೂಪಾಯಿ ಅನುದಾನ ನೀಡಿ ಟೆಂಡರ್ ಕರೆಯಲಾಗಿತ್ತು. ಇನ್ನು ಶಿವರಾಮ್ ಹೆಬ್ಬಾರ್ ಸೇತುವೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೂ ಚಾಲನೆ ನೀಡಿದ್ದರು. ಆದರೆ ಇಂದಿಗೂ ಕಾಮಗಾರಿ ಕೈಗೊಂಡಿಲ್ಲ. ವರದಿಗೆ ನೆರೆ ಬಂದು ಸೇತುವೆ ಮುಳುಗಿದರೆ ಅಜ್ಜರಣಿ ಮುತ್ತುಗುಣಿಯ 500ಕ್ಕೂ ಹೆಚ್ಚು ಜನರಿಗೆ ತೊಂದರೆಯಾಗುತ್ತದೆ. ಅರ್ಧ ಕಿಲೋಮೀಟರ್ ದೂರದ ಬನವಾಸಿ ತಲುಪಲು 4-5 ಕಿಲೋಮೀಟರ್ ಸುತ್ತು ಹಾಕಿ ಗುಡ್ನಾಪುರ ಮಾರ್ಗವಾಗಿ ಬರಬೇಕಾಗುತ್ತದೆ ಎನ್ನುತ್ತಾರೆ ಅಜ್ಜರಣಿಯ ಗ್ರಾಮಸ್ಥರು. ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಹಾನಿ ಸಂಭವಿಸಿದರೂ ಇದುವರೆಗೂ ಯಾವುದೇ ರೀತಿಯ ಪರಿಹಾರ ಸಿಗುತ್ತಿಲ್ಲ. ಮಳೆಯಿಂದ ಹಾನಿಗೊಳಗಾದ ಜನರಿಗೆ ಹಾಗೂ ಸಾರ್ವಜನಿಕ ಆಸ್ತಿಗಳಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಜೆಡಿಎಸ್ ಜಿಲ್ಲಾ ವಕ್ತಾರ ಉಪೇಂದ್ರ ಪೈ ಅವರು ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಜೆಡಿಎಸ್ ಪಕ್ಷದ ಪ್ರಮುಖರು ಹಾಜರಿದ್ದರು. ಮನವಿಯನ್ನು ಸಲ್ಲಿಸಿ ಬಂದಿದ್ದೇವೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರವರ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗಣಪೇಗೌಡರವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತೇಳಿ ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ನಾವು ಇವರಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ. ಅವ್ರು ಬಂದು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತೇವೆ. ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರ್ ಇವರು ಅಂಕೋಲಾ ತಾಲೂಕಿನ ಅವರ್ಸ ಹಾಗೂ ಕಾರವಾರ ತಾಲೂಕಿನ ನಂದನಗದ್ದ ದೇವಳಮಕ್ಕಿ ಗ್ರಾಮದಲ್ಲಿ ಕೆಡಿಸಿಸಿ ಬ್ಯಾಂಕ್ನ ನೂತನ ಶಾಖೆಗಳನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಈ ವೇಳೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಾಬಣ್ಣ ಸುಂಕೇರಿ, ಪ್ರಕಾಶ್ ಗುನಗಿ, ಪ್ರಮುಖರಾದ ಭಾಸ್ಕರ್ ನಾರ್ವೇಕರ್, ಡಿಎನ್ ನಾಯ್ಕ್, ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಸೇರಿದಂತೆ ಸ್ಥಳೀಯ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಸಾರ್ವಜನಿಕರು ಹಾಗೂ ಬ್ಯಾಂಕ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಭಾರಿ ಮಳೆಯಿಂದ ಕುಸಿದ ಗುಡ್ಡ, ಕೊಚ್ಚಿ ಹೋದ ರಸ್ತೆ, ಒಡ್ಡು, ಬದುಕಿಗೆ ಆಸರೆಯಾಗಿದ್ದ ಅಡಿಕೆಗೆ ಕೊಳ್ಳೆ ರೋಗ, ಇವುಗಳಿಂದ ಪ್ರಸಿದ್ಧ ಪ್ರವಾಸಿ ತಾಣವಾದ ಯಾಣ ಹಾಗೂ ಸುತ್ತಮುತ್ತಲಿನ ಜನತೆಯ ಬದುಕು ಮೂರಾವಟ್ಟೆಯಾಗಿದೆ. ಯಾಣದ ಆಕರ್ಷಕ ಭೈರವೇಶ್ವರ ಶಿಖರದಿಂದ ಕೇವಲ 50 ಮೀಟರ್ ದೂರದಲ್ಲಿ ಗುಡ್ಡ ಕುಸಿತವಾಗಿದೆ. ಶಿಖರದ ಹಿಂದುಗಡೆ ಶಿಖರದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಗುಡ್ಡ ಬಿರುಕು ಬಿಟ್ಟಿದೆ. ಪುರಾಣ ಪ್ರಸಿದ್ಧ ಹಾಗೂ ನೈಸರ್ಗಿಕ ಸೊಬಗಿನಿಂದ ಜನರನ್ನು ಸೆಳೆಯುವ ಯಾಣದಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದಿದ್ದಲ್ಲಿ ಮುಂದೊಂದು ದಿನ ಭಾರಿ ಅಪಾಯವಾಗುವ ಸಾಧ್ಯತೆ ಇದೆ. ಇನ್ನು ಯಾಣದ ಮುಖ್ಯ ರಸ್ತೆಯಿಂದ ಹೆಗ್ಗಾರಗದ್ದೆ ಲಕ್ಷ್ಮೀನಾರಾಯಣ ದೇವಾಲಯಕ್ಕೆ ಹೋಗುವ ರಸ್ತೆ ಕೊಚ್ಚಿ ಹೋಗಿದೆ. ಈ ರಸ್ತೆಯಲ್ಲಿ ವಾಹನಗಳ ಸಂಚಾರವಿರಲಿ ಕಾಲ್ನಡಿಗೆಯಿಂದ ಸಾಗುವುದು ದುಸ್ತರದ ಮಾತಾಗಿದೆ. ಅಲ್ಲದೆ ನಿರಂತರ ಮಳೆಯಿಂದ ವ್ಯಾಪಕವಾಗಿ ಕೊಳೆ ರೋಗ ಬಂದಿದ್ದು ಅಡಿಕೆಗಳು ತರಗೆಲೆಯಂತೆ ಉದುರುತ್ತಿವೆ. ಉದುರಿದ ಅಡಿಕೆಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದು ಕೊಳೆ ಅಡಿಕೆಯು ಕೃಷಿಕರಿಗೆ ಸಿಗದಂತಾಗಿದೆ. ಅಡಿಕೆ ತೋಟಕ್ಕೆ ಹಾಕಿದ್ದ ಗೊಬ್ಬರವಷ್ಟೇ ಅಲ್ಲ, ಮಣ್ಣು ಕೂಡ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಬೆಲೆಯೂ ಇಲ್ಲದೆ ಬೆಳೆಯೂ ಇಲ್ಲದೆ ಕೃಷಿಕರು ಮುಂದೇನು ಎಂಬ ಚಿಂತೆಯಲ್ಲಿದ್ದಾರೆ. ಇನ್ನು ಯಾಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಬಾರಿ ಮಳೆಯಿಂದ ಉಂಟಾದ ಅನಾಹುತಗಳ ಬಗ್ಗೆ ಆ ಭಾಗವನ್ನು ಪ್ರತಿನಿಧಿಸುವ ಅಳಕೋಡ ಗ್ರಾಮ ಪಂಚಾಯತ್ ಸದಸ್ಯ ರಾಜೀವ್ ಕೆ ಭಟ್ ಸಂಬಂಧಪಟ್ಟವರ ಗಮನ ಸೆಳೆದಿದ್ದಾರೆ. ಆ ಪ್ರದೇಶದ ಜನಜೀವನಕ್ಕೆ ಅನುಕೂಲ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ.